ಹಲೋ. ಮಾಧ್ಯಮ ಸ್ನೇಹಿತರೆ, ಖಾದರ್ ಅವರು ಮತ್ತು ಸುರೇಶ್ ಅವರು ಕೂಡ ಇದ್ದಾರೆ. ಸುಮಾರು ನಿನ್ನೆಯಿಂದ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ನನ್ನ ಎಲ್ಲ ಸಹೋದ್ಯೋಗಿಗಳ ಜೊತೆಯಲ್ಲಿ ನಾನು, ನನ್ನ ಡೆಪ್ಟಿ CM ಇಬ್ಬರು ಕೂಡ ರಾಜ್ಯದ ಅನೇಕ ಸಮಸ್ಯೆಗಳನ್ನು, ಸರ್ಕಾರದ ಉದ್ದೇಶ, ರಾಜ್ಯದಲ್ಲಿ ಬರಗಾಲದಲ್ಲಿ ಮತ್ತು ನೀರಾವರಿ ಯೋಜನೆಗಳಿಗೆ ಈ ಡ್ಯಾಮ್ಗಳನ್ನ ತುಂಬದೇ ಇರೋದಕ್ಕೆ ರೈತರಿಗೆ ಆಗ್ಬೋದಂಥ ಸಮಸ್ಯೆ ಮತ್ತು ಅವರ ಕ್ಷೇತ್ರದ ಅಭಿವೃದ್ಧಿ, ಸರ್ಕಾರದ ಹೊಸ ಕಾರ್ಯಕ್ರಮಗಳು ಮತ್ತು ಫಲಾನುಭವಿಗಳಿಗೆ ಯಾವ ರೀತಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಯಾವ ರೀತಿ ಹೊಸದಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. SIR ವಿಚಾರ, ಪ್ರಜಾಸೇವೆ ಇಲಾಖೆ ಯಾವ ರೀತಿ ಇರ್ತದೆ, ಸೊ ಕಡೆಯ ವ್ಯಕ್ತಿ ಕೂಡ ನಮ್ಮ ಸರ್ಕಾರ ಯಾವ ರೀತಿ ಸಹಾಯ ಮಾಡಬೇಕು, ಆಮೇಲೆ KGF ಗಣಿಗಾರಿಕೆ ಜೀಮನ್ನು ಯಾವ ರೀತಿ ವಾಪಸ್ ತೆಗೆದುಕೊಳ್ಬೇಕು ಮತ್ತು ITI ಜಮೀನನ್ನು ಸರ್ಕಾರ ಹರಾಜಾಗ್ತಾ ಇದನ್ನ ವಾಪಸ್ ನಾವು ಯಾವ ರೀತಿ ಕೇಳಬೇಕು ಮತ್ತು ವಿಶೇಷವಾಗಿ ಮಲೆನಾಡಿನಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರದಿಂದ ಬಂದಂಥ ಒಂದು ಅಬ್ಜೆಕ್ಷನ್ಗೆ ನಮ್ಗೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಎಲ್ಲ ವಿಚಾರಗಳನ್ನು ಈಗಾಗಲೇ ನಾವು ಶಾಸಕರ ಹತ್ರ ಅಭಿಪ್ರಾಯವನ್ನು ಕೇಳಿದ್ದೇನೆ. ನಾನು ಕೂಡ ಬರಗಾಲದಲ್ಲಿ ನಿಮ್ಮ ಪಾತ್ರ ಏನು, ಯಾವ ರೀತಿ ನೀವು ಕೆಲಸವನ್ನು ಮಾಡಬೇಕು ಅಂಥೇಳಿ ಅವ್ರಿಗೆ ತಿಳಿಸಿದ್ದೇವೆ. ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ತಾಲೂಕುಗಳನ್ನು ಸದ್ಯದಲ್ಲೇ ಇವತ್ತು ನಾಳೆನೋ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಈಗೇನು ವರದಿ ಬಂದಿದೆ ಆ ವರದಿ ಬಂದದ್ದನ್ನು ಅವರು ಘೋಷಣೆಯನ್ನು ಮಾಡ್ತಾರೆ. ಮಿಕ್ಕಿದ್ದು ಇನ್ನೊಂದು ರೌಂಡು ಡ್ರೌಟಿಂಗ್ ಆದಮೇಲೆ ಆ ಕಾಲ ತಕ್ಕಂತೆ ಸರ್ಕಾರ ನಿರ್ಧಾರವನ್ನು ಮಾಡ್ತದೆ. ಅದಾದ ಮೇಲೆ ನಾವು ಕೇಂದ್ರಕ್ಕೆ ಹೋಗಿ ಒಂದು ಡೆಲಿಗೇಷನ್ ಹೋಗಿ ಈ ವಿಚಾರದಲ್ಲಿ ನಮಗೇನು ಸಹಾಯ ಮಾಡಬೇಕು, ಅವರೇನು ಸಮಿತಿಯನ್ನು ಒಂದು ಕಮಿಟಿಯನ್ನು ಕಳಿಸ್ಬೇಕು, ಆ ವಿಚಾರದಲ್ಲೂ ಕೂಡ ನಾನು ಮನವಿಯನ್ನು ಮಾಡಲಿದ್ದೇನೆ. ಸೊ ಭಾಳ ಜನ ಶಾಸಕರೆಲ್ಲ ನಮ್ಮ ಕಾರ್ಯಕ್ರಮ, ನಮ್ಮ ಯೋಜನೆಗಳು, ಹೊಸ ಚಿಂತನೆಗಳು ಎಲ್ಲ ನೋಡಿ ಭಾಳ ಸಮಾಧಾನಕರವಾಗಿ, ಭಾಳ ಆತ್ಮವಿಶ್ವಾಸದಿಂದ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಅನ್ನೋದನ್ನು ಹೇಳಿ ಅವರು ನಿರ್ಗಮಿಸಿದ್ದಾರೆ. ಪ್ರಜಾಸೇವೆ ಇಲಾಖೆ ಮುಖಾಂತರ, ಪ್ರಜಾಸೇವೆ ಇಲಾಖೆ ಅಂದರೆ ಒಂದು ಹೊಸ ಡಿಪಾರ್ಟ್ಮೆಂಟ್ನೇ ರಚನೆ ಮಾಡ್ತಾ ಇದ್ದೀವಿ. ACS ಅದಕ್ಕೆ ನನ್ನ ಕೆಳಗಡೆ, ಆ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಾರೆ. ಪ್ರತಿ ಮಂತ್ರಿ ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ ಮತ್ತು 3ನೇ ಶನಿವಾರ ಆ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮತ್ತು ಅಲ್ಲೇ ಕೆಲವು ಏನಾದರೂ ಕಾನೂನು ಚೌಕಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಭೆಗಳನ್ನು ನಡೆಸಿ ಜನರ ಸಮಸ್ಯೆಯನ್ನು ಕೇಳಲಿಕ್ಕೆ ಎಲ್ಲ 224 ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡಬೇಕು ಅಂತ ಹೇಳಿದ್ದೇವೆ.